ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಇದರಲ್ಲಿ ಅಧ್ಯಾಯ 39 ಭಯಂಕರ ಬೈರಾಗಿ. ಶರೀರವು ಕಷ್ಟಕ್ಕೆ ಒಗ್ಗಿಕೊಳ್ಳತೊಡಗಿತು. ನಿನ್ನಿನ ಕಾಲು ನೋವು ವಾಸಿಯಾಗಿದ್ದರಿಂದ 3 ಹರದಾರಿ ಸವಿಸುವುದರಲ್ಲಿ ಪಡಿಪಾಟಲಾಯಿತು. ಹೊತ್ತು ಮಾರು ದೂರದಲ್ಲಿದ್ದಂತೆ ಹಳ್ಳಿಯೊಂದು ಸಿಕ್ಕಿತು. ಮುಂದಿನ ದಾರಿ ತುಳಿದರೆ ಕತ್ತಲೆ ಕೌಚುವ ಮುನ್ನ ಯಾವ ತಾಣವನ್ನು ಸೇರುವುದೂ ಆಗದು ಎಂದುಕೊಂಡಳು. ಹಳ್ಳಿಯಲ್ಲಿ ಸಂಜೆಯ ಸಮಯ 5-6 ಮನೆಗಳನ್ನು ಸುತ್ತುವುದರಲ್ಲಿ ತನಗೆ ಸಾಕೆನಿಸುವಷ್ಟು ಆಹಾರ ದೊರೆಯಿತು. ಬೇಡುವಾಗ ದ್ವಂದ್ವ ಭಾವನೆಗಳು ಬರಲಿಲ್ಲ. ಅಮ್ಮ ಭಿಕ್ಷೆ ನೀಡಿ ತಾಯಿ ಎಂದು ಮಂತ್ರವನ್ನು ಧ್ಯಾನಿಸುತ್ತಾ ನಿಂತು ಬಿಡುತ್ತಿದ್ದಳು. ಅವರು ಬೈದುದು ಹೊಗಳಿದುದು ಏನೂ ಕೇಳುತ್ತಿರಲಿಲ್ಲ. ತಂದು ನೀಡಿದರೆ ಸ್ವೀಕರಿಸುತ್ತಿದ್ದಳು. ಕೈ ಅಲ್ಲಾಡಿಸಿದರೆ ಮೌನವಾಗಿ ಮುಂದೆ ಸಾಗುತ್ತಿದ್ದಳು. ಭಿಕ್ಷೆಯನ್ನು ಸಂಗ್ರಹಿಸಿಕೊಂಡು ಊರಿನ ಹೊರಗೆ ಬರುವಾಗ ಅಲ್ಲಿ ಗುಡಿಯೊಂದು ಕಂಡಿತು. ಗುಡಿಗಳು ನಿರ್ಗತಿಕರಿಗೆ ಉಚಿತ ವಾಸಸ್ಥಾನಗಳಲ್ಲವೇ? ಸ್ವಲ್ಪ ನೆಮ್ಮದಿಯಿಂದ ಗುಡಿಯೊಳಗೆ ಕಾಲಿರಿಸಿ ತನ್ನ ಭಿಕ್ಷೆಯನ್ನು ಒಂದು ಮೂಲೆಯಲ್ಲಿಟ್ಟು ಎಲ್ಲವನ್ನೂ ಪರಿಶೀಲಿಸಿದಳು. ಆಗಾಗಲೊಮ್ಮೆ ಜನರು ಬಂದು ಹೋಗುವ ಸ್ಥಾನ ಎನಿಸುತ್ತಿತ್ತು. ಸಂಜೆಯ ಮುಂದೆ ಪೂಜಾರಿ ಪೂಜಿಸಿ ಹೋಗಿದ್ದರಿಂದ ಎಣ್ಣೆಯ ದೀವಿಗೆ ಮಿಣುಕುತ್ತಿತ್ತು. ಅಲ್ಪ ಸ್ವಲ್ಪ ದಾರಿ ಕಾಣುವಾಗಲೇ ಗುಡಿಯ ಮಗ್ಗುಲಿನ ಹೊಂಡದಲ್ಲಿ ಮಿಂದು ಬಂದು ಪೂಜೆಗೆ ಕುಳಿತಳು. ತಾನು ಸ್ನಾನಕ್ಕೆ ಹೋಗುವಾಗ ಗುಡಿಯಲ್ಲಿ ಯಾರೂ ಇದ್ದಿರಲಿಲ್ಲ. ಆದರೆ ಮಿಂದು ಬರುವಷ್ಟರಲ್ಲಿ ಕಾವಿಯ ಬಟ್ಟೆಯ ಜೋಳಿಗೆ ಮುರಿಮುರಿಯಾದ ಬೇರಿನ ಒಂದು ದಂಡ ಗುಡಿಯಲ್ಲಿದ್ದವು. ಇದು ಯಾರು ಬಂದರೋ ಎಂದು ಭಯವೆನಿಸಿತು. ಅಷ್ಟರಲ್ಲಿ ಕೂದಲು ಜಡೆಗಟ್ಟಿದ ಮೈತುಂಬ ಬೂದಿ ಬಳಿದುಕೊಂಡ ಬೈರಾಗಿಯೊಬ್ಬ ಒಳಬಂದು ತನ್ನ ವಸ್ತುಗಳ ಬಳಿ ಕುಳಿತ. ಮಹಾದೇವಿಗೆ ದಿಕ್ಕು ತೋಚದಾಯಿತು. ಮಧ್ಯಮ ವಯಸ್ಸನ್ನು ದಾಟಿದವನು, ಮೇಲಾಗಿ ಕಾವಿಯ ಕಪಿನಿಯನ್ನು ಧರಿಸಿದ ಬೈರಾಗಿ. ಕೌಶಿಕನಂತಹ ವಿಲಾಸಿಗೆ ಹೆದರದ ನಾನು ಇವನಿಗೇಕೆ ಹೆದರಬೇಕು ಎಂದುಕೊಂಡಳು. ಇದ್ದೊಂದು ಸೀರೆಯನ್ನು ತೋಯಿಸಿ ಗುಡಿಯ ಮುಂದೆ ಹರವಿದ್ದಳು. ಪೂಜೆಗೆ ಕುಳಿತುಕೊಳ್ಳಬೇಕು ಎನ್ನುವಾಗ ಆ ಬೈರಾಗಿ ಮೈ ಮೇಲೆ ಕಣ್ಣಾಡಿಸಿದ ಪರಿಯನ್ನು ಕಂಡು ಮೇಲೆದ್ದು ಹೋಗಿ ಒದ್ದೆಯ ಸೀರೆಯನ್ನು ಸುತ್ತಿಕೊಂಡು ಬಂದಳು. ಯಾವೂರು? ಆ ಬೈರಾಗಿ ತೀಕ್ಷ್ಣ ನೋಟ ಎಸೆಯುತ್ತಾ ಕೇಳಿದ. ದಿಕ್ಕೇಡಿಗೆ ಒಲಿದವರಿಗೆ ಊರು ಕೇರಿ ಇರುವುದುಂಟೆ ಅಯ್ಯ, ಮಹಾದೇವಿ ಹೇಳಿದಳು. ತನ್ನ ಪಾಡಿಗೆ ತಾನು ಪೂಜೆಗೆ ಕುಳಿತು ಪೂಜಿಸಿದಳು. ಲಿಂಗತೀರ್ಥವನ್ನು ತೆಗೆದುಕೊಂಡು ಒದ್ದೆಯಾದ ಲಿಂಗ ವಸ್ತ್ರವನ್ನೇ ಬಿಗಿದುಕೊಂಡಾಗ ಮೈ ನಡುಕ ಹುಟ್ಟಿತು. ഇരുಳು ದಟ್ಟವಾಗುತ್ತಲಿತ್ತು. ಗುಡಿಯೊಳಗಣ ಕಿರುಹಣತೆ ಮಬ್ಬಾದ ಬೆಳಕು ಚೆಲ್ಲುತ್ತಿತ್ತು. ಪಾಪ, ಇರುವುದೊಂದೇ ಸೀರೆಯೇನೋ ತೊಯ್ದಿದೆ, ನಡುಗತೊಡಗಿರುವೆ. ನನ್ನ ಬಳಿ ಉದ್ದನೆಯ ಕಾವಿಯ ಶಾಟಿ ಇದೆ, ಕೊಡಲೇ? ಬೈರಾಗಿ ಕೇಳಿದ. ತೆಗೆದುಕೋ, 2 ಇದ್ದರೆ ಬದಲಿಸಿ ಉಡಲು ಒಗೆದು ಒಣಗಿಸಲು ಅನುಕೂಲವಾಗುವುದು, ಮಹಾದೇವಿಯ ಮನಸ್ಸು ಹೇಳಿತು. ಆದರೆ ಇವನ ಭಾವನೆಗಳು ಸರಿಯಾಗಿಲ್ಲವಲ್ಲ, ವಿವೇಕ ನುಡಿಯಿತು. ಹೆಣದ ಬಟ್ಟೆಯನ್ನು ಉಟ್ಟವಳಿಗೆ ಬೈರಾಗಿ ಕೊಡುವುದು ಬೇಡವಾಗುವುದೇ? ಮನಸ್ಸು ವಿವೇಕಕ್ಕೆ ಪ್ರಶ್ನೆ ಹಾಕಿತು. ಅದು ಸತ್ತ ಶವ, ನಿರುಪದ್ರವಿ. ಇವನು ಜೀವಂತ ಶವ, ಅಪಾಯಕಾರಿ. ಅದು ನಿರ್ಲಿಪ್ತವಾಗಿ ನೀಡಿತ್ತು. ಇವನ ನೀಡುವಿಕೆಯ ಹಿಂದೆ ಏನೋ ದುರ್ವಾಸನೆ ಇದೆ, ವಿವೇಕ ಉತ್ತರಿಸಿತು. ಬೇಡ ಅಯ್ಯ, ಈ ಸೀರೆ ಆಗಲೇ ಒಣಗಿದೆ, ಮಹಾದೇವಿ ವಿವೇಕದ ಬೋಧೆಗೆ ಮನಗೊಟ್ಟು ನಿರ್ಧರಿಸಿ ನುಡಿದಳು. ತನ್ನ ಕುಡುಕಿಯನ್ನು ಮುಂದಿರಿಸಿಕೊಂಡು ತಂದ ಭಿಕ್ಷೆಯನ್ನು ಉಣತೊಡಗಿದಳು. ಪಾಪ, ಒಳಕಲು ಕಜ್ಜಾಯ, ಗಂಟಲಲ್ಲಿ ಇಳಿಯದ ಪುಡಿ ಚಟ್ನಿ ಇರಬೇಕು. ನನ್ನ ಬಳಿ ಗೋಧಿಯ ಹುಗ್ಗಿ ಚಿತ್ರಾನ್ನವಿದೆ, ತೆಗೆದುಕೊಳ್ತೀಯಾ? ತಮ್ಮ ಔದಾರ್ಯಕ್ಕೆ ತುಂಬ ಋಣಿ ಅಣ್ಣ. ನನ್ನ ಹೊಟ್ಟೆ ತುಂಬುವಷ್ಟು ನನ್ನ ಬಳಿಯೇ ಇದೆ, ಮಹಾದೇವಿ ನಿರಾಕರಿಸಿದಳು. ನೀನೊಳ್ಳೆ ಹೆಂಗಸು, ಮಾತು ಮಾತಿಗೆ ಅಯ್ಯ ಅಣ್ಣ ಅಂತೀಯಲ್ಲ. ಅವನು ವಿಚಿತ್ರವಾಗಿ ನುಡಿದು ಭಂಗಿಯ ಸೊಪ್ಪನ್ನು ಸೇದತೊಡಗಿದ. ಪರಪುರುಷರನ್ನು ಹಾಗೆ ಸಂಬೋಧಿಸುವುದೇ ಉಚಿತವಲ್ಲವೇ? ಎಂಥ ಚಂದನ್ನು ಹೆಣ್ಣು, ಹೀಗ್ಯಾಕೆ ದಿಕ್ಕೆಟ್ಟು ಬಂದಿದೆಯಾ? ನಿನಗೆ ಯಾರೂ ಇಲ್ಲವೇ? ಇದ್ದಾನೆ, ನನ್ನ ಕೈ ಹಿಡಿದವನು ನನ್ನ ಬೆನ್ನ ಹಿಂದೆ ಇದ್ದಾನೆ. ಹಾಂ? ಆ ಬೈರಾಗಿ ಬೆಚ್ಚಿಬಿದ್ದ. ಮತ್ತೆ ಅವನೆಲ್ಲೂ ಕಾಣಿಸ್ಲಿಲ್ವಲ್ಲ? ಕುತೂಹಲದಿಂದ ಕೇಳಿದ. ಅವನನ್ನು ಕಾಣೋಕೆ ಬೇರೆ ಕಣ್ಣೇ ಬೇಕು. ಮಹಾದೇವಿ ಪ್ರಸಾದವನ್ನು ಮುಗಿಸಿ ಕುಡಿಕೆಯಲ್ಲಿನ ನೀರನ್ನು ಗುಟುಕರಿಸಿ ಎದ್ದು ಹೋಗಿ ಕೈ ತೊಳೆದು ಕುಡಿಕೆಯನ್ನು ತೊಳೆದುಕೊಂಡು ಬಂದಳು. ಓಹೋ, ಅವನೇ? ಆ ದೇವರನ್ನು ಕುರಿತು ಹೇಳ್ತೀಯಾ? ನಿರ್ಲಕ್ಷ್ಯವಾಗಿ ನುಡಿದ.
ಮಹಾದೇವಿ ಮೌನ ತಾಳಿ ಕುಳಿತಳು. ಬೈರಾಗಿ ಸಿದ್ಧಪತ್ರೆಯನ್ನು ಸೇದುತ್ತಾ ಸ್ವಲ್ಪ ಸನಿಹಕ್ಕೆ ಸರಿದ. ಊರಿನ ಕಷ್ಟಕ್ಕಂಜಿ ಕಾಡನ್ನು ಹೊಕ್ಕರೆ ಇದೆಂತಹ ವಿಪತ್ತು ದೇವ ಎಂದು ತಲ್ಲಣಿಸಿದಳು. ನಿನ್ನ ಹೆಸರೇನು? ಬೈರಾಗಿಗೆ ಮತ್ತು ಏರಿ ನಾಲಿಗೆ ತೊದಲುತ್ತಿತ್ತು. ನನಗೆ ಹೆಸರೇ ಇಲ್ಲ, ಇರಲಿ, ಚೆಲುವೆ ಅಂತಲೇ ಕರೆಯುವೆ. ನೀನು ಎಂತಹ ಚೆಲುವೆ ಅಂತೀಯ? ಯಾಕೆ ಒಂಟಿಯಾಗಿ ತಿರುಗ್ತೀಯ? ನನ್ನ ಜೊತೆ ಇದ್ಬಿಡು, ಬಾ, ಇತ್ತ ಬಾ. ಮಹಾದೇವಿ ಕೆರಳಿದಳು. ಅಯ್ಯ, ನೀನು ಹಾಕಿರುವ ಬಟ್ಟೆಗಾದರೂ ಬೆಲೆ ಕೊಡಬಾರದೆ? ತ್ಯಾಗ ವಿರಕ್ತಿಗಳ ಸಂಕೇತವೇ ಈ ಬಟ್ಟೆ. ಈ ವೇಷದ ಗೌರವ ಕಾಯ್ದುಕೋ. ನಿಮ್ಮ ನಿಲುವಿಂಗೆ ನೀವು ನಾಚಬೇಡವೇ? ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬ ನಡೆನುಡಿ ಏಕೆ? ಅಲ್ಲ ಎನಿಸಿಕೊಂಬುದರಿಂದ ಈ ಕ್ಷಣವೇ ಸಾವುದು ಲೇಸು ಕಾಣ ಚನ್ನಮಲ್ಲಿಕಾರ್ಜುನ. ಚೆಲುವೆ, ಎಂತಹ ಚೆನ್ನಾಗಿ ಹಾಡ್ತೀಯ. ಬಾಯಿ ಬಿಟ್ಟರೆ ಕೋಗಿಲೆ ಹಾಡಿದಂತೆ, ಅರಗಿಳಿ ನುಡಿದಂತೆ. ಆದರೆ ಬಹಳ ದೊಡ್ಡ ದೊಡ್ಡ ಮಾತಾಡ್ತೀಯಲ್ಲ. ನೀನು ಹೇಳೋದು ಸರಿಯೇ, ಇನ್ನೊಬ್ಬರು ನೋಡೋ ಹಾಗೆ ಮಾಡಬಾರ್ದು. ಆದರೆ ಈಗ ಯಾರು ನೋಡ್ತಾರೆ? ಇಂಥ ಇರುಳಿನಲ್ಲಿ ಹೆಣ ಸಹಿತ ಹೊರಗೆ ಬರೋಕ್ಕೆ ಹೆದರ್ತೈತೆ. ತೊದಲುತ್ತಾ ಬೈರಾಗಿ ನುಡಿದ. ಅಯ್ಯ, ಇಂಥ ಹೀನ ಬಾಳ್ವೆ ಮಾಡಬೇಕೆನ್ನುವವರು ಕಾವಿ ಶಾಟಿಯನ್ನೇಕೆ ಹೊದ್ದೆ? ಗುರಿ ಗಮ್ಯ ಉನ್ನತ ಹಂಬಲ ಇಲ್ಲದವರು ಕೇವಲ ಹೊಟ್ಟೆಪಾಡಿಗಾಗಿ ಬಟ್ಟೆ ತೊಡಬಾರದು. ಅದರಿಂದ ನಿಜವಾದ ವಿರಕ್ತರನ್ನು ಕಂಡು ಜನರು ಅಪಹಾಸ್ಯ ಮಾಡುವರು. ಈ ಪವಿತ್ರ ವೇಷ ತೊಡುವ ಬದಲಿಗೆ ನಿಮ್ಮಂಥವರಿಗೆ ವಿಸ್ತಾರವಾದ ಭೋಗ ಪ್ರಪಂಚ ಇತ್ತಲ್ಲ. ನಾವು ಸಾಧನೆ ಮಾಡ್ತೀವಿ. ಮಸಾಣದಲ್ಲಿ ಕುಂತು ಎಷ್ಟೋ ವರ್ಷ ತಪಸ್ಸು ಮಾಡಿದ್ದೀನಿ. ನಾವು ಕಾಪಾಲಿಕ ಗುರುಗಳ ಶಿಷ್ಯರು. ಮೈ ತುಂಬ ಹೆಣದ ಬೂದಿ ಬಳ್ಕೊಂಡು ತಲೆ ಬುರುಡೇಲಿ ಅನ್ನ ತಿನ್ಕೊಂಡು ಇರ್ತೀವಿ. ಶಿವ ಒಲಿಯೋದು ನಮಗೆ ನೋಡು. ಅವನೂ ಬೂದಿ ಬಡ್ಕೊಂಡು ನಮ್ಮಂಗೆ ಇದ್ದಿರಲಿಲ್ವೇ? ನಮ್ಮಲ್ಲಿ ಎಷ್ಟೋ ಹೆಂಗಸರು ಇದ್ದಾರೆ. ಅವರು ನಮ್ಮರಿಗೆ ಮಸಾಣದಾಗೆ ಇರ್ತಾರೆ. ಬೆಳ್ದಿಂಗಳಲ್ಲಿ ತಾವು ತಿಂದು ಕುಡಿದು ಮಸಾಣದಾಗೆ ಕುಣಿತಿದ್ರೆ ಶಿವ ನಗ್ನಗ್ತಾ ನೋಡ್ತಾನೆ. ಶೈವ ಪಂಥಗಳಲ್ಲೊಂದಾದ ಕಾಪಾಲಿಕರ ಬಗ್ಗೆ ಮಹಾದೇವಿ ಕೇಳಿದ್ದಳು. ಸಮಾಜಬಾಹಿರ ವರ್ತನೆಗಳು, ಅಶ್ಲೀಲ ಕುಣಿತಗಳು ದೇವನನ್ನೊಲಿಸುವ ಸಾಧನೆಗಳೆಂದು ತಿಳಿದ ಕ್ರೂರ ಮಾರ್ಗಿಗಳು ಅವರು. ನಾವು ಕೆಲವು ಸಲ ಉಸಿರು ಕಟ್ಟಿ ಭೂಮಿಯಲ್ಲಿ ಕೂತ್ಬಿಡ್ತೀವಿ. 10 ಮೊಳ ಬಟ್ಟೆ ನುಂಗ್ಬಿಡ್ತೀವಿ. ನಿಂಗೂ ನಾನು ಕಲಿಸ್ತೀನಿ, ನನಗೆ ಒಲಿದ್ರೆ. ನಿನ್ನ ವಿದ್ಯೆ, ನಿನ್ನ ಸಾಧನೆಗೆ ಬೆಂಕಿ ಹಾಕಬೇಕು. ಸದ್ಗುಣ, ಸಾತ್ವಿಕತೆ, ಸಮಾಜ ಸೇವೆ, ದಯೆ ಇಲ್ಲದ ಧರ್ಮ ಸಾಧನೆಯಿಂದ ಪ್ರಯೋಜನವೇನು? ಆವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದು. ಅಶನವ ತೊರೆದಡೇನು, ವ್ಯಸನವ ಮರೆದಡೇನು. ಉಸಿರು ಹಿಡಿದಡೇನು, ಬಸುರ ಕಟ್ಟಿದಡೇನು. ಚನ್ನಮಲ್ಲಿಕಾರ್ಜುನ ದೇವಯ್ಯ, ನೆಲ ತಳವಾರನಾದಡೆ ಕಲ್ಲನೆಲ್ಲಿಗೆ ಓಹನು. ಭೂಮಿಯೇ ತಳವಾರನಾಗಿ ಕಾಯಲು ನಿಂತಾಗ ಕಳ್ಳರು ತುಡುಗಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಸಮಾಜದ ಕಣ್ಣು ತಪ್ಪಿಸಿದರೇನಂತೆ, ಶಿವನ ಕಣ್ಣು ತಪ್ಪಿಸಲು ಸಾಧ್ಯವೇ? ನಿಮ್ಮಂತಹ ತಾಮಸ ಜಡರಿಗೆ ಆ ಪರಂಜ್ಯೋತಿ ರೂಪನು ಒಲಿವನೆ? ತಿರಸ್ಕಾರದಿಂದ ನುಡಿದಳು. ಚೆಲುವೆ, ಅದನ್ನೆಲ್ಲ ಯಾಕೆ ತಲೆಯಲ್ಲಿ ಹಾಕೋತಿ? ಶಿವ ಒಲಿಮೆ, ಸೇವೆ, ತಲೆ ಕೆಟ್ಟವರ ಮಾತು. ಸಾಧ್ಯವಾದಷ್ಟು ಸುಖ ಪಡಬೇಕು. ಬಾ, ಈ ಭಂಗಿಯ ದಮ್ಮು ಒಮ್ಮೆ ನೋಡು. ಆಮೇಲೆ ಈ ಬದುಕಿನ ರುಚಿ ತಿಳಿದೀತು. ಬೈರಾಗಿ ಮುಂದೆ ಸರಿಯಲು ಮಹಾದೇವಿ ತಟ್ಟನೆ ಎದ್ದು ನಿಂತಳು. ಕೌಶಿಕ ವಿಲಾಸಿಯಾದರೂ ಇಂತಹ ಅನಿಷ್ಟನಲ್ಲ, ದುಷ್ಟನಲ್ಲ. ಅವನಿಗಿಂತಲೂ ಇವನು ಯಮಭಯಂಕರ. ಬೈರಾಗಿ ಎದ್ದು ನಿಲ್ಲುವಷ್ಟರಲ್ಲಿ ಅವನ ಹಿಂದೆ ಮಿಂಚಿನಂತೆ ಸಾಗಿದಳು. ಯಾವುದೋ ಅಲೌಕಿಕ ಶಕ್ತಿ ಆವಿರ್ಭವಿಸಿದಂತಿತ್ತು. ಮುರಿಮುರಿಯಾದ ಅವನ ಬೆತ್ತವನ್ನೇ ತೆಗೆದುಕೊಂಡು ಬಲವಾಗಿ ಬೀಸಿದಳು. ಪೆಟ್ಟು ಬಿದ್ದು ಸ್ತಂಭೀಭೂತನಾದ ಅವನು ಮೇಲೇಳುವಷ್ಟರಲ್ಲಿ ಮತ್ತೆರಡು ಸಲ ಚೆನ್ನಾಗಿ ಥಳಿಸಿದಳು. ಬೈರಾಗಿ ನೆಲಕ್ಕೆ ಬಿದ್ದು ಅಯ್ಯೋ ಎಂದು ಚೀರಿದ. ಮಹಾದೇವಿಗೆ ಉಸಿರಾಡಿಕೊಳ್ಳಲು ಅವಕಾಶ ಸಿಕ್ಕಿತು. ಆ ಬೆತ್ತವನ್ನೇ ಅಲ್ಲೇ ಬಿಸಿಟು ಗುಡಿಯಿಂದ ಹೊರಗೆ ಓಡಿದಳು. ಬೈರಾಗಿ ಚೇತರಿಸಿಕೊಂಡು ಆವೇಶದಿಂದ ಗುಡಿಯಿಂದ ಹೊರಗೆ ಬಂದು ಸುತ್ತಮುತ್ತ ನೋಡಿದ. ಹೆಡೆಬಿಚ್ಚಿದ ಹಾವಿನಂತೆ ಬುಸುಗುಡುತ್ತಾ ಮಹಾದೇವಿಯನ್ನು ಹುಡುಕಿದ. ಆಕೆ ಓಡುತ್ತಾ ಹೋದಳು. 20 ಮಾರು ಹೋಗುವಷ್ಟರಲ್ಲಿ ದಟ್ಟವಾದ ಅರಣ್ಯದಲ್ಲಿ ದಾರಿ ಕಾಣದಂತಾಯಿತು. ಅವನು ಅರೆಪೆಟ್ಟು ತಿಂದ ಹಾವಿನಂತೆ ಬೆನ್ನು ಹತ್ತಬಹುದು, ತಾನು ಸಿಕ್ಕಿಬಿದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದವಳೆ ರೌದ್ರಾವೇಶದಿಂದ ಪಕ್ಕದಲ್ಲಿನ ಗಿಡವನ್ನು ಹತ್ತಿದಳು. ಗಿಡವನ್ನು ಏರಿ ದಟ್ಟವಾದ ಕೊಂಬೆಗಳ ಮಧ್ಯೆ ಅಡಗಿ ಉಸಿರು ಬಿಗಿ ಹಿಡಿದು ಕುಳಿತಳು. ಮಹಾದೇವಿ ಕಾಣದಿರಲು ಆ ಬೈರಾಗಿ ರೋಷಗೊಂಡು ಗುಡಿಯೊಳಗೆ ಹೋಗಿ ಪಂಜನ್ನು ಹೊತ್ತಿಸಿದ. ಧಗಧಗನೆ ಉರಿಯುವ ಪಂಜನ್ನು ಹಿಡಿದು ಗುಡಿಯ ಹೊರಾಂಗಣದಲ್ಲಿ ಹುಡುಕಿದ. ಇತ್ತಲೇ
ಬರತೊಡಗಿದಾಗ ಅವಳ ಜಂಘಾಬಲ ಉಡುಗಿತು. ಧಗಧಗನೆ ಉರಿಯುವ ಪಂಜಿನ ಬೆಳಕು ಬೈರಾಗಿಯ ಮುಖದ ಮೇಲೆ ಬಿದ್ದು ರುದ್ರ ಭಯಂಕರ ಮುಖಭಾವವನ್ನು ತೋರಿಸುತ್ತಿತ್ತು. ಅವನ ಕಣ್ಣುಗಳು ಕೆಂಡದುಂಡೆಗಳಂತೆ ಜ್ವಲಿಸುತ್ತಿದ್ದವು. ಅಂತಹ ಭಯಾನಕ ಮುಖವನ್ನು ಆಕೆ ಎಂದೂ ಕಂಡವಳಲ್ಲ. ಒಮ್ಮೆ ಚಿಟಾರನೆ ಚೀರಬೇಕು ಎನ್ನುವಷ್ಟು ಭಯವಾಯಿತು. ಆ ಪಂಜಿನ ಬೆಳಕಿನಲ್ಲಿ ನಾನು ಕಾಣುವುದು ನಿಶ್ಚಿತ. ಅವನು ಹತ್ತಿ ಬರುವನು. ನಾನು ಹೇಗೆ ತಪ್ಪಿಸಿಕೊಳ್ಳಲಿ? ದೇವರೇ, ಇದೇಕಿಂತಹ ವಿಪತ್ತು ತಂದೊಡ್ಡಿದೆ ಎಂದು ಪರಿತಪಿಸಿದಳು. ಇದೊಂದು ರಾತ್ರಿಯನ್ನು ಹೇಗಾದರೂ ಕಳೆದು ಮನೆಗೆ ಸಾಕು ಇಂತಹ ಪಡಿಪಾಟಲು. ಮನದ ದುರ್ಬಲ ಅಂಶ ಅಣಕಿಸಿ ನುಡಿಯಿತು. ಇಲ್ಲ, ಇಟ್ಟ ಹೆಜ್ಜೆ ಹಿಂತೆಗೆಯ. ಒಂದು ವೇಳೆ ಅವನು ಮೇಲೆ ಏರಿ ಬಂದರೆ, ಇನ್ನೊಂದು ಕೊಂಬೆಯಿಂದ ಹಾರಿ ಬದುಕಿದ್ದರೆ ಓಡಿ ಹೋಗುವೆ, ಇಲ್ಲವೇ ಉರಿಯುವ ಪಂಜನ್ನು ಬಿಗಿದಪ್ಪಿಕೊಂಡು ಸತ್ತು ಹೋಗುವೆ. ಚೆನ್ನಮಲ್ಲಿಕಾರ್ಜುನ, ಹೇಗೆ ಪಾರು ಮಾಡುವೆ? ಅನಾಥ ರಕ್ಷಕ, ಕಣ್ಣು ಮುಚ್ಚಿಕೊಂಡು ಮೊರೆಯಿಟ್ಟಳು. ದುಃಖ ಉಕ್ಕಿ ಬರತೊಡಗಿತ್ತು. ಬೈರಾಗಿ ಬಂದು ಪಂಜು ಹಿಡಿದು ಸುತ್ತಮುತ್ತಲೂ ನೋಡಿದ. ಮರದ ಮೇಲೆ ನೋಡುವ ಸಂಶಯ ಅವನಿಗೆ ಬರಲಿಲ್ಲ. ಹಕ್ಕಿ ಎಲ್ಲೋ ತಪ್ಪಿಸಿಕೊಂಡಿತು. ಎಂತಹ ಚತುರೆ ಎಂದುಕೊಂಡು ಗುಡಿಗೆ ಸಾಗಿದ. ಕೆಲವು ಕ್ಷಣ ಕಳೆದ ಬಳಿಕ ಅವನು ಮಲಗಿದಂತಾಗಿ ಎಲ್ಲ ಸದ್ದು ಅಡಗಿತು. ನೀರವ ರಾತ್ರಿಯೊಂದೇ ಎಲ್ಲೆಡೆ. ಮಹಾದೇವಿ ಸಮಾಧಾನದ ಉಸಿರನ್ನು ಎಳೆದಳು. ಉದ್ವೇಗವೆಲ್ಲ ಶಾಂತವಾದ ಮೇಲೆ ಬುದ್ಧಿ ಓಡತೊಡಗಿತು. ಅಬ್ಬಾ, ಎಂತಹ ವಿಪತ್ತಿನಿಂದ ಪಾರಾದೆ! ಅದು ಹೇಗೆ ಇಂತಹ ಶಕ್ತಿ ಬಂದಿತೋ? ಒಂದು ಇರುವೆಯನ್ನು ಸಹ ಹೊಸಕಲು ಹಿಂಜರಿಯುತ್ತಿದ್ದವಳು ಅದೆಂತೂ ಅಂತಹ ಕರಾಳ ಮುಖದ ದೃಢಕಾಯನನ್ನು ಬೆತ್ತದಿಂದ ಹೊಡೆದೆನೋ? ವಿಲಾಸಿ ಕೌಶಿಕನಿಂದ ತಪ್ಪಿಸಿಕೊಂಡುದಕ್ಕಿಂತಲೂ ದೊಡ್ಡ ಸಾಹಸ. ಅವನ ವೇಷವನ್ನು ನೋಡಿ ಮೋಸ ಹೋಗಿದ್ದರೆ ಏನು ಗತಿ? ಎದೆಯು ಗಡಗಡನೆ ನಡುಗಿತು. ಆ ಭಯ ಮುಂದೆ ವ್ಯಥೆಗೆ ಹಾದಿ ಮಾಡಿತು. ಚೆನ್ನಮಲ್ಲಿಕಾರ್ಜುನ, ಎಂತೆಂತಹ ವಿಷಮ ಪರಿಸ್ಥಿತಿಗೆ ಒಡ್ಡುತ್ತಿರುವೆ ಪ್ರಭು. ನಿನ್ನ ಕೈಯೊಳಗಣ ಸೂತ್ರದ ಗೊಂಬೆಯಾಗಿ ನಾನು ಕುಣಿಯುತ್ತಿರುವೆ. ಈ ನಾಟಕವನ್ನು ದುರಂತವನ್ನಾಗಿ ಮಾಡುವೆಯೋ ಸುಖಾಂತವನ್ನಾಗಿ ಮಾಡುವೆಯೋ ನಾನರಿಯೆ. ದೀರ್ಘ ನಿಟ್ಟುಸಿರನ್ನು ಬಿಟ್ಟಳು. ಖಂಡಿತವಾಗಿ ಸುಖಾಂತವಾಗುವುದು. ನಿನ್ನ ಭಕ್ತಿ ವಿರಕ್ತಿಗಳ ಆಳವನ್ನು ಅರಿಯದಷ್ಟು ಕ್ರೂರಿಯಲ್ಲ ದೇವನು. ಅಂತರಾತ್ಮದ ನುಡಿ. ಲೇ ಹುಚ್ಚಿ, ತಲೆಗಟ್ಟಿ ಇದೆ ಅಂತ ಕಲ್ಲು ಹಾಯುವ ಮೂರ್ಖತನ ಮಾಡಬೇಡ. ಯಾವ ಹುಲಿಯ ಕೈಗೆ ಸಿಕ್ಕಿದ ಹುಲ್ಲೆಯಂತೆ ಆಗುವೆಯೋ. ಈ ಎಲ್ಲ ವಿಪತ್ತುಗಳನ್ನು ಮೆಟ್ಟಿ ನಿಂತು ನೀನು ಮುಂದೆ ಬಂದರೂ ಸಮಾಜವು ನಿನ್ನ ಪವಿತ್ರತೆಯನ್ನು ನಂಬೀತೆ. ಮತ್ತೆ ಹೃದಯ ಕಂಪಿಸಿತು. ಬೇಳೆಯನ್ನು ಕೇಳಿ ಯಾರೂ ಸಾಂಬಾರ್ ಅರಿಯರು. ಲೋಕ ಸಮಾಜಗಳನ್ನು ಗಮನದಲ್ಲಿರಿಸಿಕೊಂಡು ಆದರ್ಶದ ಹೆಜ್ಜೆಗಳನ್ನು ತುಳಿಯುವುದಾದರೆ ಮಹಾತ್ಮರು ಯಾರೂ ಆಗಿ ಹೋಗುತ್ತಲೇ ಇರಲಿಲ್ಲ. ಲೋಕದ ಅಜ್ಞಾನಿಗಳ ಮಾತು ನಿಜದ ಓರೆಯಲ್ಲ. ನಿನ್ನ ಅಂತರಂಗವೇ ನಿನಗೆ ಕನ್ನಡಿ. ಎಲೆ ಮನಸ್ಸೆ, ನಿನ್ನ ದುರ್ಬಲತೆಗೆ ಜಿಗುಪ್ಸೆ ಬರುವುದು. ಹಸಿವನ್ನು, ತೃಷೆಯನ್ನು, ಕಷ್ಟವನ್ನು ಮುಂದೆ ಒಡ್ಡಿ ನನ್ನನ್ನು ಪತನಿಸಲು ಯತ್ನಿಸುವೆಯಾ? ಈ ಜಗದ ಯಾವ ಕಷ್ಟಗಳೂ ನನ್ನನ್ನು ವಿಚಲಿತಳನ್ನಾಗಿ ಮಾಡಲಾರವು, ಪತನಿಸಲಾರವು, ಶಿವಪಥದಿಂದ ದೂರ ಮಾಡಲಾರವು. ನೆನಪಿನಲ್ಲಿ ಇರಿಸಿಕೊ. ವಿವೇಕ ನುಡಿಯಿತು. ಮಹಾದೇವಿ ದಿಗಂತದೆಡೆಗೆ ನೋಡಿದಳು. ಕಡೆಯ ಜಾವ ಮೂಕವಾಗಿ ಸರಿಯುತ್ತಿತ್ತು. ಈಗ ಮುಮ್ಮಾರ್ಗವು ಸ್ಪಷ್ಟವಾಗತೊಡಗುವುದು. ಅವನು ಎದ್ದು ನನ್ನ ಹಿಂಬಾಲಿಸುವ ಮುನ್ನವೇ ದೂರವಾಗುವೆ. ಗಿಡವನ್ನು ಇಳಿದಳು. ಹತ್ತುವಾಗ ಅದಾವ ಆವೇಶವಿತ್ತೋ ಯಾವ ಕಷ್ಟವೂ ತಿಳಿದಿರಲಿಲ್ಲ. ಇಳಿಯುವಾಗ ಕಷ್ಟವೆನಿಸಿತು. ತಾನೇ ಮರವನ್ನು ಹತ್ತಿದೆನೋ, ಯಾರಾದರೂ ಹತ್ತಿಸಿದರೋ ಎಂದು ಸೋಜಿಗಗೊಂಡಳು. ಕತ್ತಲೆಯ ತೆರೆ ಹರಿದು ಬೆಳಗು ಮೆಲ್ಲನೆ ಕಾಲಿರಿಸತೊಡಗಿತು. ಮಹಾದೇವಿ ಸುತ್ತಲೂ ಕಣ್ಣು ಹಾಯಿಸಿ ಛಲದಿಂದ ನೋಡಿದಳು. ಇಡೀ ಸೃಷ್ಟಿಯೆಲ್ಲ ನನ್ನ ವಿರುದ್ಧ ನಿಲ್ಲಲಿ. ನಿನ್ನ ಯಾಧ್ಯಾತ್ಮ ಸಮರದಲ್ಲಿ ಹಿಮ್ಮೆಟ್ಟನು. ಆಗ ಪ್ರತಿಜ್ಞೆ ಕೈಗೊಳ್ಳುವಂತೆ ನುಡಿದಳು. ಹಸಿವೆಯೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ಹಸಿವೆಯೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಹಸಿವೆಯೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು,
ಹಸಿವೆಯೇ ನೀನು ನಿಲ್ಲು ನಿಲ್ಲು, ನಾನು ಚೆನ್ನ ಮಲ್ಲಿಕಾರ್ಜುನ ದೇವರಿಗೆ, ನಾನು ಚೆನ್ನ ಮಲ್ಲಿಕಾರ್ಜುನ ದೇವರಿಗೆ. ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ, ನಾನು ಚೆನ್ನ ಮಲ್ಲಿಕಾರ್ಜುನ ದೇವರಿಗೆ. ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ. ಶರಣಾರ್ಥಿ ಶರಣು ಶರಣಾರ್ಥಿ, ಶರಣಾರ್ಥಿ ಶರಣು ಶರಣಾರ್ಥಿ. ನಾನು ಚೆನ್ನನ ಪ್ರೇಮದ ಪುತ್ಥಳಿ, ಅವನಿಗೆ ನನ್ನ ಬದುಕನ್ನೇ ಒಂದು ಪ್ರೇಮ ಪತ್ರವನ್ನಾಗಿ ಬರೆದುಕೊಂಡು ಒಯ್ಯುತ್ತಿರುವೆ. ಯಾರೂ ನನ್ನನ್ನು ತಡೆಯಲಾರರು ಎಂದು ನುಡಿದು ನಸುನಕ್ಕಳು. ಎಲ್ಲ ದಣಿವು ಮಾನಸಿಕ ಕ್ಲೇಶಗಳು ಉರಿಗೊಡ್ಡಿದ ಅರಗಿನಂತೆ ಕರಗಿ ಹೋಗಿ ಸಮಾಧಾನದ ತೆರೆ ಮುಖದ ಮೇಲೆ ಹಾಯಿತು. ನವಚೈತನ್ಯವನ್ನು ಮೈಗೂಡಿಸಿಕೊಂಡು ವೇಗವಾಗಿ ಹೆಜ್ಜೆಗಳನ್ನಿರಿಸುತ್ತಾ ಮುಂದೆ ಸಾಗಿದಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 38ನೇ ಅಧ್ಯಾಯ ಭಯಂಕರ ಬೈರಾಗಿ. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಅಧ್ಯಾಯವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.